ಬರ್ರಿ ಇವತ್ತು ನಾವೊಂದು ಸಿಂಪಲಾಗಿ ಒಂದು ಪಲಾವ್ ಹೆಂಗೆ ಮಾಡೋದು ಅಂತೇಳಿ ನೋಡ್ರಿ. ಬರ್ರಿ, ಈ ಪಲಾವ್ ಮಾಡ್ಲಿಕ್ಕೆ ನಾವು ಒಂದು ಕಪ್ ಬರಿಕನಕ್ಕಿ ಮತ್ತು ಒಂದು ಕಪ್ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೆ ನೋಡ್ರಿ. ಒಂದು ಬುಟ್ಟ ಹಾಕ್ಕೊಂಡು ಚಂದ ಒಂದೆರಡು ಸರ್ತಿ ತೊಳ್ಕೊಂಡು ನೀರು ಹಾಕಿ ಒಂದು ಅರ್ಧ ಗಂಟೆ ನೆನ್ಲಕ್ಕೆ ಬಿಡ್ರಿ. ಮತ್ತು ಇಲ್ಲೆಲ್ಲ ತರಕಾರಿಗಳು ಕಟ್ ಮಾಡ್ಕೊಂಡು ಒಂದು ಬುಟ್ಟಾಗ ನೀರು ಹಾಕಿ ಇಟ್ಕೊಂಡಿದ್ದೆ ನೋಡ್ರಿ. ಒಲೆ ಮ್ಯಾಗ ಒಂದು ಕುಕ್ಕರ್ ಇಟ್ಕೊಂಡು ಅದ್ರಾಗ 2 ಚಮಚ ಎಣ್ಣೆ ಹಾಕೋರಿ. ಅದ್ರ ಜೀರಿಗೆ, ತೇಜ್ಪತ್ತ, ಚಕ್ಕೆ, ಲವಂಗ, ಮೆಣಸು, ಎಲೈಚಿ ಎಲ್ಲ ಹಾಕೋರಿ. ಹಾಕ್ಕೊಂಡು ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ನೋಡ್ರಿ. ಉದ್ದಕ್ಕೂ ಒಂದು ದೊಡ್ಡದು ಮತ್ತು ಮೆಣಸಿನ್ಕಾಯಿ ಮಧ್ಯಮ ಕುಟ್ಟಿಂದೆಲ್ಲ ಬೆಳಗಡ್ಡಿ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಂಡು ಈಗ ಎಲ್ಲ ಕಟ್ ಮಾಡಿಟ್ಟಿನ ತರಕಾರಿಗಳು ಹಾಕ್ಕೊಂಡಿದ್ದೆ ನೋಡ್ರಿ. ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಂಡು ಅದ್ರಾಗೆ ಒಂದು 2 ಚಮಚ ಉಪ್ಪು ಹಾಕೋರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಉಪ್ಪು. ನಾ ಇಲ್ಲಿ 2 ಚಮಚ ಹಾಕ್ಕೊಂಡಿದ್ದೆ ನೋಡ್ರಿ. ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಂಡು ಅದರೊಳಗೆ ಒಂದು ಅರ್ಧ ಚಮಚ ಅರಿಶಿಣ, ಅರ್ಧ ಚಮಚ ಧನಿಯಾ ಪೌಡರು, ಅರ್ಧ ಚಮಚ ಗರಂ ಮಸಾಲ ಹಾಕ್ಕೊಂಡಿದ್ದೆ ನೋಡ್ರಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈಗ ನೆನೆಸಿಟ್ಟಿಂದ ಅಕ್ಕಿ ಹಾಕೋರಿ. ಹಾಕ್ಕೊಂಡು 2 ಕಪ್ ಅಕ್ಕಿ ಹಾಕ್ಕೊಂಡಿದ್ದೀವಲ್ಲ ನಾವು, ಈಗ ಅದಕ್ಕೆ 4 ಕಪ್ ಅಷ್ಟು ನೀರು ಹಾಕೋಬೇಕ್ರಿ. ನೀರು ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಮುಚ್ಚಿ 2 ಸೀಟಿದು ಕೂಗಿಸ್ಕೋರಿ. ಈಗ ಕುಕ್ಕರ್ ಎಲ್ಲ ತಣ್ಣವಾಗಿನ ಮ್ಯಾಗ ಈ ಕಡೆ ಒಂದು ತಡ್ಕ ಪೆನ್ನಾಗ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಒಂದಿಷ್ಟು ಕಾಜು ಹುರ್ಕೊಂಡಿದ್ದೆ ನೋಡ್ರಿ. ಚಂದ ಕೆಂಪು ಆಗಸ್ತನ ಹುರ್ಕೊಂಡು ಪಲಾವ್ದಾಗ ಹಾಕೋರಿ. ಮತ್ತು ಹಂಗೆ ಕಿಶ್ಮಿಶ್ನು ತುಪ್ಪದಾಗ ಹುರ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋರಿ. ಈಗ ಮ್ಯಾಗಿನ ಕಾಜು